ಬೆಂಗಳೂರಿನ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ ರೌಂಡ್ ಅಪ್ ನಲ್ಲಿ. ಏರಿಯಾದಲ್ಲಿ ಹವಾ ಮೇಂಟೈನ್ ಮಾಡೋಕೆ ಹೋಗಿ ಹಾಡಹಗಲೇ ಲಾಂಗ್ ಹಿಡಿದು ಪುಂಡರು ಅಟ್ಟಹಾಸ ಮೆರೆದಿದ್ದಾರೆ. ಕಂಡ ಅಂಗಡಿಯ ಆಟೋ ಬೈಕ್ ಮೇಲೆ ದಾಳಿ ನಡೆಸಿದ್ದಾರೆ. ಕನಕಪುರ ರಸ್ತೆಯ ಗಣಪತಿಪುರದಲ್ಲಿ ನಡೆದ ಘಟನೆ ಇದಾಗಿದ್ದು, ಕೆಲ ದಿನಗಳ ಹಿಂದಷ್ಟೇ ಬೇಲ್ಪಡೆದು ಬಂದಿದ್ದ ಚೇತನ್ ಹಾಗೂ ಸಂತೋಷ್ ಅಟ್ಟಹಾಸ ಮೆರೆದಿರುವ ಆರೋಪಿಗಳು ಅಂತ ಹೇಳಲಾಗ್ತಾ ಇದೆ. ಅತ್ತ ಕಿಡಿಗೇಡಿಗಳ ವಿರುದ್ಧ ಎಫ್ಐಆರ್ ಹಾಕದೆ ಪೊಲೀಸರು ಕೂಡ ನಿರ್ಲಕ್ಷ್ಯ ವಹಿಸಿದ್ದಾರೆ ಎನ್ನುವ ಆರೋಪವು ಕೇಳಿಬಂದಿದೆ. ನಾಗರಭಾವಿ ಔಟರ್ ರಿಂಗ್ ರಸ್ತೆಯಲ್ಲಿ ವೀಲಿಂಗ್ ಮಾಡುತ್ತಿದ್ದ ಪುಂಡನನ್ನ ಪೊಲೀಸರು ಬಂಧಿಸಿದ್ದಾರೆ. 20 ವರ್ಷದ ಉಲ್ಲಾಸ್ ಬಂಧಿತ ಆರೋಪಿಯಾಗಿದ್ದಾನೆ. ಬೈಕ್ ಸೀಸ್ ಮಾಡಿ ಬಿಎನ್ಎಸ್ 189 ಕಲಂ 125-281 ಅಡಿ ಕಾಮಾಕ್ಷಿಪಾಳ್ಯ ಸಂಚಾರಿ ಪೊಲೀಸರು ಕೇಸ್ ದಾಖಲಿಸಿದ್ದಾರೆ. ವಿಚಾರಣೆ ವೇಳೆ ಥ್ರಿಲ್ಲಿಂಗ್ ಸಿಗತ್ತೆ ಅಂತ ಬೈಕ್ ವೀಲಿಂಗ್ ಮಾಡ್ತಾ ಇದ್ದೆ ಅಂತ ಆರೋಪಿ ಬಾಯ್ಬಿಟ್ಟಿದ್ದಾನೆ. ಮೀಶೋ ಕಂಪನಿಗೆ ವಂಚನೆ ಮಾಡುತ್ತಿದ್ದ ಗುಜರಾತ್ ರಾಜ್ಯದ 3 ಸೈಬರ್ ಕ್ರೈಮ್ ವಂಚಕರನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ಗುಜರಾತ್ನ ಸೂರತ್ನಲ್ಲಿ ಓಸಾಯಿ ಫ್ಯಾಷನ್ ಎಂಬ ನಕಲಿ ಕಂಪನಿಯನ್ನ ತೆರೆದಿದ್ರು. ಮೀಶೋ ಕಂಪನಿಯ ಪ್ಲಾಟ್ಫಾರ್ಮ್ ಮೂಲಕ ಗ್ರಾಹಕರಂತೆ ಬಿಂಬಿಸಿ ಪ್ರತಿದಿನ ಸರಾಸರಿ 2000ರಿಂದ 2500 ರೂಪಾಯಿವರೆಗೂ ವಿವಿಧ ಪ್ರಾಡಕ್ಟ್ಗಳನ್ನ ಆರೋಪಿಗಳೇ ಆರ್ಡರ್ ಮಾಡ್ತಾ ಇದ್ರು. 7 ತಿಂಗಳಲ್ಲಿ 5,50,00,000 ರೂಪಾಯಿ ವಂಚಿಸಿದ್ದಾರೆ ಅಂತ ಬಂಧನ ಮಾಡಲಾಗಿದೆ. ಸಂಗೊಳ್ಳಿ ರಾಯಣ್ಣ ಫ್ಲೈಓವರ್ನಲ್ಲಿ ಬಿಎಂಟಿಸಿ ಬಸ್ ಕೆಟ್ಟು ನಿಂತು ಪ್ರಯಾಣಿಕರು ಪರದಾಡಿದ್ದಾರೆ. ಕಾಡುಗೋಡಿ ರೂಟ್ನಲ್ಲಿ ಬಿಎಂಟಿಸಿ ಬಸ್ ರಸ್ತೆ ಮಧ್ಯೆ ಸ್ಟಾಪ್ ಆಗಿ ಜನರನ್ನ ಇಳಿಸಿದ್ದು, ಕೆಲಸಕ್ಕೆ ಹೋಗೋ ಸಮಯಕ್ಕೆ ಹೀಗಾದ್ರೆ ಹೇಗೆ ಅಂತ ಪ್ರಯಾಣಿಕರು ಆಕ್ರೋಶ ಹೊರಹಾಕಿದ್ದಾರೆ. ದೆಹಲಿ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿರೋ ಕರ್ನಾಟಕದ ನಂದಿನಿ ಹಾಲಿಗೆ ಹೊಸ ಸಂಕಷ್ಟ ಎದುರಾಗಿದೆ. ದೆಹಲಿ ಗ್ರಾಹಕರ ಕೈ ಸೇರದಂತೆ ಲೋಕಲ್ ಡೀಲರ್ಗಳು ಕಳ್ಳಾಟ ಆಡ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಸುಮಾರು 300 ಜನರ ತಂಡ ಪ್ರತಿನಿತ್ಯ ಹಾಲಿನ ಪ್ಯಾಕೆಟ್ಗಳನ್ನು ಖರೀದಿಸಿ ರಸ್ತೆಗೆ ಚೆಲ್ತಿದ್ದಾರೆ ಎಂಬ ಆರೋಪ ಇದ್ದು, ನಂದಿನಿ ಬ್ರ್ಯಾಂಡ್ ವಿಸ್ತರಣೆ ತಡೆಯೋ ಕೆಲಸ ಆಗ್ತಾ ಇದೆ ಎನ್ನಲಾಗ್ತಿದೆ. ನಟ ರಿಷಬ್ ಶೆಟ್ಟಿಯ ಮತ್ತೊಂದು ಪ್ಯಾನ್ ಇಂಡಿಯಾ ಕಂಟೆಂಟ್ ಸಿನಿಮಾ ರೆಡಿ ಆಗ್ತಿದೆ. ಛತ್ರಪತಿ ಶಿವಾಜಿ ಪಾತ್ರದಲ್ಲಿ ರಿಷಬ್ ಶೆಟ್ಟಿ ಕಾಣಿಸಿಕೊಳ್ಳಲಿದ್ದಾರೆ. ಸಂದೀಪ್ ಸಿಂಗ್ ಈ ಸಿನಿಮಾವನ್ನ ನಿರ್ದೇಶನ ಮಾಡ್ತಿದ್ದು, ಛತ್ರಪತಿ ಶಿವಾಜಿ ಮಹಾರಾಜ್ ಸಿನಿಮಾ 2027ಕ್ಕೆ ಬಿಡುಗಡೆಯಾಗಲಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.